ಹಸಿ ಒಣ ಕಸ ವಿಂಗಡಣೆಗೆ ವಿದ್ಯಾರ್ಥಿಗಳಲ್ಲಿ ಜಾಗೃತಿ, ಸ್ವಚ್ಛ ಸಮಾಜ ನಿರ್ಮಾಣಕ್ಕೆ ಕರೆ. ಪಂಚಾಯತ್ ಕಾರ್ಯಾಲಯ ಬಳಗಾನೂರು ಹಾಗೂ ಸರ್ಕಾರಿ ಪ್ರೌಢಶಾಲೆ ಬಳಗಾನೂರಿನ ಸಂಯುಕ್ತ ಆಶ್ರಯದಲ್ಲಿ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯ ಸಭಾಭವನದಲ್ಲಿ ಹಸಿ ಕಸ, ಒಣಕಸ, ಸ್ಯಾನಿಟರಿ ತ್ಯಾಜ್ಯ ಹಾಗೂ ವಿಶೇಷ ಕಾಳಜಿ ತ್ಯಾಜ್ಯಗಳ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಳಗಾನೂರು ಪಟ್ಟಣ ಪಂಚಾಯಿತಿಯ ಹಿರಿಯ ಆರೋಗ್ಯ ನಿರೀಕ್ಷಕರಾದ ಹನುಮಂತ ಯಾದವ್ ಅವರು, ತ್ಯಾಜ್ಯವನ್ನು ಮೂಲದಲ್ಲಿಯೇ ಹಸಿ ಕಸ ಮತ್ತು ಒಣಕಸ ಎಂದು ಪ್ರತ್ಯೇಕಿಸುವ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ವಿವರಿಸಿದರು. ಅಲ್ಲದೆ SWM 2026ರ ಹೊಸ ನಿಯಮಗಳು, ಪರಿಸರ ಸಂರಕ್ಷಣೆ ಹಾಗೂ ಸ್ವಚ್ಛತೆಯ ಮಹತ್ವದ ಕುರಿತು ಮಾಹಿತಿ ನೀಡಿದರು. ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ರಂಗಯ್ಯ ಶೆಟ್ಟಿಯವರು ಮಾತನಾಡಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಗಾರಿಕೆ. ಪರಿಸರ ಸ್ವಚ್ಛವಾಗಿದ್ದರೆ ಮಾತ್ರ ಆರೋಗ್ಯಕರ ಜೀವನ ನಡೆಸಲು ಸಾಧ್ಯ. ಪರಿಸರದ ರಕ್ಷಣೆ ನಮ್ಮ ಮನೆಯಿಂದಲೇ ಆರಂಭವಾಗಬೇಕು. ವಿದ್ಯಾರ್ಥಿಗಳು ತಮ್ಮ ಕುಟುಂಬದ ಸದಸ್ಯರಿಗೂ ಈ ಕುರಿತು ಅರಿವು ಮೂಡಿಸಿ ಸ್ವಚ್ಛ ಸಮಾಜದ ರೂವಾರಿಗಳಾಗಬೇಕು ಎಂದು ಕರೆ ನೀಡಿದರು. ಸಮುದಾಯ ಸಂಚಾಲಕಿಯಾದ ಗೀತಾ ಸುರೇಶ್ ಅವರು ಹಸಿ ಮತ್ತು ಒಣಕಸದ ಜೊತೆಗೆ ಸ್ಯಾನಿಟರಿ ತ್ಯಾಜ್ಯ ಹಾಗೂ ವಿಶೇಷ ಕಾಳಜಿ ತ್ಯಾಜ್ಯಗಳನ್ನು ಪ್ರತ್ಯೇಕವಾಗಿ ವಿಂಗಡಿಸುವ ವಿಧಾನಗಳ ಕುರಿತು ಮಾಹಿತಿ ನೀಡಿದರು. ಶಿಕ್ಷಕಿ ಸುನಿತಾ ಅವರು ಮಾತನಾಡಿ, ಸ್ವಚ್ಛ ಮತ್ತು ಆರೋಗ್ಯಕರ ಪರಿಸರ ನಿರ್ಮಾಣದಲ್ಲಿ ಪ್ರತಿಯೊಬ್ಬ ನಾಗರಿಕನ ಪಾತ್ರ ಮಹತ್ವದ್ದಾಗಿದೆ ಎಂದು ತಿಳಿಸಿದರು. ವಿದ್ಯಾರ್ಥಿಗಳು ತಮ್ಮ ಮನೆ, ಶಾಲೆ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ತ್ಯಾಜ್ಯ ವಿಂಗಡಣೆ ಕುರಿತು ಜಾಗೃತಿ ಮೂಡಿಸಬೇಕು ಎಂದು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಸಮುದಾಯ ಸಂಚಾಲಕಿ ದುರುಗಮ್ಮ ವಿರೂಪಾಕ್ಷಿ, ಶಿಕ್ಷಕರಾದ ಕಾರ್ತಿಕ್, ಬಸವರಾಜ, ತಬಸುಂ ಸೇರಿದಂತೆ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವರದಿ ಸುರೇಶ್ ಬಳಗಾನೂರು. ತಮ್ಮ ಈಗ ನೀವು ಬಟ್ಟೆ ಯೂಸ್ ಮಾಡ್ತೀರಾ, ಸ್ವಲ್ಪ ಏನೋ ಹರಿತ ಅಂತಂದ್ರೆ ಅದು ಬಿಸಾಕ್ಬಿಡ್ತೀರ. ನಮ್ಮ ಮನೇಲಿ ಚೇರ್ ಇರ್ತದ, ಒಂದ್ ಕಡೆ ಕಾಲು ಮುಡ್ತಾ ಅಂದ್ರೆ ಏನ್ ಮಾಡ್ತೀರಿ, ಬಿಸಾಕ್ತೀರಿ. ಎಲ್ಲಿ ಬಿಸಾಕ್ತೀರಿ? ಹೋಗ್ತಾ ಹೋಗ್ತಾ ಹಳ್ಳದಲ್ಲಿ ಬಿಸಾಕ್ಬಿಡ್ತೀರ. ಯಾರು ಗುಜರಿಗೆ ಹಾಕೋದಿಲ್ಲ, ಏನ್ ತೋರಿಸಿಲ್ಲ. ಆಯ್ತು, ಬೇರೆದು ಯಾವ್ದು ಗುಜರಿಗೆ ಹಾಕ್ತಾರ? ಗುಜರಿಗೆ ಹಾಕೋ ಐಟಮ್ ಯಾವ್ದು ಹಾಕ್ತಾರ? ಇದು ಕರೆಕ್ಟ್ ಹೇಳ್ತೀನಿ ನೋಡ, ಎಷ್ಟು ಸಲ ಗುಜರಿಗೆ ಹೋಗಿದೆ ಅಂತ ಅರ್ಥ ಆಗುತ್ತ. ಈ ಬುಕ್ಸ್ ಗುಜರಿಗೆ ಹಾಕ್ತಾರ, ಕೊಡಕ್ ಆಗ್ಲಿಲ್ಲ ಅಂದ್ರೆ ನಮ್ಗೆ ತಂದು ಕೊಡ್ರಿ, ನಾವು ಬಡವ್ರ ಮಕ್ಳು ಒಯ್ದು ಕೊಡ್ತೀವಿ. ಬುಕ್ಸ್ ಆಗ್ಲಿ, ನಿಮ್ಮ ಹಳೆ ಕಾಂಪಿಟೇಟಿವ್ ಎಕ್ಸಾಮ್ ನಿಮ್ದ ಯಾರು ಅಣ್ಣದಾರು ಮಾವದಾರು ಬೇರೆ ಯಾರಾದ್ರೂ ಓದ್ತಿದ್ರಿ ಅವ್ರಿಗೆಲ್ಲ ಮುಗಿದ ಮೇಲೆ ಬಿಸಾಕೋದು ಬೇಡ. ನಮ್ಮ ಹತ್ರ ನಮ್ಮ ಟ್ರಿಬಲ್ ಆರ್ ಸೆಂಟರ್ ತಂದು ಕೊಡ್ರೆ ನಾವು ಬಡವ್ರ ಮಕ್ಕಳಿಗೆ ಮುಡಿಸ್ತೀವಿ. ಎಷ್ಟೋ ಜನ ಬಡವ್ರ ಮಕ್ಕಳಿಗೆ ಬುಕ್ಸ್ ಇಲ್ಲ, ಪೆನ್ ಇಲ್ಲ ಅಂತ ಸ್ಕೂಲ್ ಬಿಟ್ಟಾರ, ಅದಲ್ಲ ಅಂತ ಮಕ್ಕಳಿಗೆ ನಾವು ಕೊಡ್ತೀವಿ. ಒಯ್ದಿಗೆ ಯಾವುದೇ ₹1 ಖರ್ಚಿಲ್ಲ ಅಂದ್ರೆ ಅವ್ರಿಗೆ ಒಯ್ದಿಗೆಸಿಂದ ನಾವು ಕೊಡ್ತೀವಿ. ಆ ಬುಕ್ಸ್ ಎಲ್ಲೇಂದ್ರಲ್ಲಿ ಒಗಡೋದಿಲ್ಲ, ಆಯ್ತಾ. ನಮಗೆ ಬೇಕಾಗದ ಬಟ್ಟೆ ಇರಿದ್ರು ನಮ್ಗೆ ತಂದು ಕೊಡ್ರಿ. ಟ್ರಿಬಲ್ ಆರ್ ಸೆಂಟರ್ ಆಫೀಸ್ ಹತ್ರ ಇದೆ, ಆ ಬಟ್ಟೆನ ತಂದು ಕೊಟ್ರೆ ನಾವು ಬಡವ್ರ ಮಕ್ಕಳಿಗೆ ಕೊಡ್ತೀವಿ. ಏನು, ನಮ್ಮ ಊರನ್ನು ಸ್ವಚ್ಛ ಇಟ್ಕೋಬೇಕು. ನಮ್ಮ ಓಣಿ, ನಮ್ಮ ಏರಿಯಾ ಸ್ವಚ್ಛ ಇರಬೇಕು. ಯಾಕೆ? ಆ ಊರಿನಲ್ಲಿ ಗಟರ್ ನೀರು ಮೇಲೆ ಬರ್ತಿರ್ತವೆ, ದಾರಿಯಲ್ಲಿ ಇರ್ತಿರ್ತವೆ. ಊರಿನಲ್ಲಿ ಅಂದ್ರೆ ಓಣಿಲಿರುವಂತಹ ವ್ಯಕ್ತಿಗಳು ಏನ್ ಮಾಡಬೇಕು, ಎಲ್ಲ ಕುಟುಂಬ ಸ್ವಚ್ಛತೆ ಮಾಡ್ಕೋಬೇಕು. ಅಂದ್ರೆ ಅವ್ರು ಕೇಳಲ್ಲ, ಇವ್ರು ಕೇಳಲ್ಲ ಅಂತ ಕಡೆ ಫಸ್ಟು ನಾವು ಮನೆಗೆದ್ದು ಬಾಗಿಲು ನಮ್ಮ ಓಣಿ ಸ್ವಚ್ಛತೆ. ಇದ್ರಾಗೆಲ್ಲರೂ ಪ್ರತಿಯೊಂದು ಓಣಿ ಸ್ವಚ್ಛ ಆಯ್ತು ಅಂದ್ರೆ ಇಡೀ ಪಟ್ಟಣ, ಇಡೀ ಒಂದು ಊರು ಸ್ವಚ್ಛ ಆಯ್ತು. ಅವಾಗ ಒಳ್ಳೆ ರೀತಿಯಲ್ಲಿ ನಾವು ಏನು ಮಾಡಬೇಕು, ಆರೋಗ್ಯ ಕಾಪಾಡಿಕೊಳ್ಳಕ್ಕೆ ಸಾಧ್ಯ. ಹಾಗಾಗಿ ಇಲ್ಲಿ ವೈದ್ಯರು ಬಂದಿದ್ದಾರೆ, ನನಗೆಷ್ಟು ಈಗ ಫಸ್ಟ್ ಗೊತ್ತಾಯ್ತು ಮಾಹಿತಿ, ಗೊತ್ತಿರೋಷ್ಟು ನಾನು ಮಾಹಿತಿಯನ್ನು ಕೊಡೋಕ್ಕೆ ಪ್ರಯತ್ನ ಮಾಡಿದೆ. ಹೇಳ್ತಾರೆ ಎಲ್ಲರಿಗೂ ಉದ್ದೇಶವನ್ನು 2 ಸಲ ಆಲ್ರೆಡಿ ಬಂದಿದ್ದೀವಿ. ಅವಾಗ ಏನ್ ಹೇಳಿದ್ವಿ, ನಾವು ಹಸಿ ಕಸ ಮತ್ತು ಒಣ ಕಸನ ಬೇರೆ ಬೇರೆ ಮಾಡಿ ಅದರಿಂದ ಏನ್ ಉಪಯೋಗ ಅಂಬದನ್ನ ನಾವೆಲ್ಲ ತಿಳಿಸಿದ್ವಿ. ಮತ್ತು ಇನ್ನು ಹೆಚ್ಚುವರಿದು ನಾವು ಏನ್ ಮಾಡಿವಿ ಅಂತಂದ್ರೆ, ಈ ಸರ್ಕಾರದವರು ಸ್ಯಾನಿಟರಿ ತ್ಯಾಜ್ಯ ಮತ್ತು ವಿಶೇಷ ಕಾಳಜಿ ತ್ಯಾಜ್ಯ ಅಂತ ಹೇಳಿ ಮಾಡ್ಯಾರ. ಸ್ಯಾನಿಟರಿ
ಮಾಡ್ತಿರ್ತಾವಲ್ಲ ಅವುಗಳನ್ನ ಎಲ್ಲೆಂದ್ರಲ್ಲಿ ಹಾಕೋದ್ರಿಂದ ಪೌರ ಕಾರ್ಮಿಕರು ಕೈಲಿ ಮುಟ್ಟಬೇಕು. ಅದು ಗಲೀಜು ಅನಿಸ್ತೈತೆ, ನಿಮಗೂ ಗೌರವ ಅಲ್ಲ, ಅವ್ರಿಗೂ ಗೌರವ ಅಲ್ಲ. ಅದಕ್ಕಾಗಿ ಅದನ್ನು ಗೌಪ್ಯವಾಗಿ ಇರ್ತಕ್ಕಂಥ ವಿಷಯ ಆಗಿರೋದ್ರಿಂದ ನಮ್ಮ ಗಾಡಿ ಹಿಂದೆ ಕಪ್ಪು ಕಲರ್ನ ಡಸ್ಟ್ಬಿನ್ ಗಳನ್ನ ಮಾಡಿಸಿರ್ತೀವಿ. ದಯವಿಟ್ಟು ಅದ್ರೊಳಗ ಆಗ್ಲಿ. ಮತ್ತೆ ಇನ್ನು ಏನಂತಂದ್ರೆ ವಿಶೇಷ ಕಾಳಜಿ ತ್ಯಾಜ್ಯ ಅಂದ್ರೆ ಇಂಜೆಕ್ಷನ್ಗಳು, ಬೇಕಬಾರಾದ ಗುಳಿಗೆಗಳು, ಕಾಲುಗಳು ಇಂಥವೇನಿರ್ತಾವ ಅಪಾಯಕಾರಿ. ಈಗ ಅವರು ಕೈಯಿಂದ ತೆಗಿಬೇಕಾದ್ರೆ ಅವ್ರ ಕೈ ನಡ್ತಾವ, ಒಂದೊಂದು ಒಳ್ಳೆ ಇರ್ತಾವ, ಕೆಟ್ಟ ಇರ್ತಾವ, ಅದರಿಂದ ರೋಗ ರುಜಿನಗಳಾಗಿರ್ತಾವ. ಅದು ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ನೀವೇನ್ ಮಾಡ್ರಿ, ಅದನ್ನ ಕರಿ ಕಲರ್ ಡಸ್ಟ್ಬಿನ್ ಗಳನ್ನ ಮಾಡಿಸಿರ್ತೀವಿ. ದಯವಿಟ್ಟು ಅದ್ರೊಳಗ ಹಾಕ್ರಿ. ಇದ್ರ ಉದ್ದೇಶ ಏನಪ್ಪಾ ಅಂತಂದ್ರ ಪರಿಸರನ ಸಂರಕ್ಷಣೆ ಮಾಡೋದೊಂದಾಗುತ್ತ. ನಾವು ಸುಂದರ ಬೆಳಗಾನೂರು ಅಂತೇಳಿ ಮಾಡಾಕ ಅನುಕೂಲ ಆಗುತ್ತ, ಎಲ್ಲರೂ ಆರೋಗ್ಯವಾಗಿರಾಕ ಅನುಕೂಲ ಆಗುತ್ತ. ದಯಮಾಡಿ ನಿಮ್ಮ ಮನೆಯಲ್ಲಿ ಹೇಳಿ ಕಸವನ್ನು ಎಲ್ಲೆಂದ್ರಲ್ಲಿ ಹಾಕೋದಾಗ್ಲಿ, ಚರಂಡಿಗಳಿಗೆ ಹಾಕೋದಾಗ್ಲಿ ಮಾಡಕ್ ಹೋಗ್ಬೇಡ್ರಿ. ಅದರಿಂದ ನಮಗೂ ಗೌರವ ಅಲ್ಲ, ನಿಮಗೂ ಗೌರವ ಅಲ್ಲ. ನಾನೀಗ ಆಲ್ರೆಡಿ ಸಾಕಷ್ಟು ಹೇಳಿದ್ದೀನಿ ಅದ್ರ ಬಗ್ಗೆ. ಇನ್ನೂ ಹೆಚ್ಚುವರಿದು ನಮ್ಮ ಸರ್ ಬಂದಾರ, ಅವ್ರು ಹೇಳ್ತಾರ. ಧನ್ಯವಾದಗಳು. ನಾನು ಇನ್ನೊಬ್ರಿಗೆ ಹೇಳ್ಬಾರ್ದು. ನಂದು ಕೆಲಸ ಏನೈತಿ, ನಾವು ಸರಿಯಾಗಿ ಇನ್ನೊಬ್ರನ್ನ ನಮ್ಮ ಮನೆಯೊಳಗನ ಏನಾಗ್ತಾ ಇರ್ತದಂದ್ರೆ ಅವ್ರು ಹಾಕಲ್ಲ, ಇವ್ರು ಹಾಕಲ್ಲ, ಈ ಡಬ್ಬೆಗೆ ಹಾಕಿದ್ರೆ ಆ ಡಬ್ಬೆಗೆ ಹಾಕಿದ್ರೆ ಅಂತ ಹೇಳಿರ್ತಾರೆ. ಅವ್ರು ಹಾಕಲ್ಲ, ಇವ್ರು ಹಾಕಲ್ಲ, ಬೇಡ. ಇನ್ಮೇಲಿದ್ದ ಯಾರು ಹಾಕಿದ್ರೇನೋ ಬಿಟ್ರೇನೋ ನನ್ನ ಮನೆಯೊಳಗೆ ನಾನಾರ ಹಾಕ್ತೀನಿ ಅನ್ನೋ ನಿರ್ಧಾರವನ್ನು ನಾನು ಮಾಡ್ಬೇಕಾಗಿತ್ತು, ಪ್ರತಿಯೊಬ್ಬರೂ ಮಾಡ್ಬೇಕಾಗಿತ್ತು. ಯಾಕಂದ್ರೆ ಪ್ರತಿ ಸಲ ಏನು ಮಾಡ್ತಾರಂದ್ರೆ, ಈಗ ನಾನು ಸಾಕಷ್ಟು ಸಲ ಬಂದು ನೀವು ಮೇಡಮ್ ಅವ್ರು ಬಂದು ಕೇಳ್ಯಾರ, ಯಾರು ಬಂದು ಕೇಳಿದ್ರೆ ಅವ್ರು ಏನಕ್ಕೆ ಏನು ಮಾಡಲ್ಲ. ನಮ್ಮ ಮಂದಿ ಹೆಂಗೈತಿ ಅಂದ್ರೆ ಗೊತ್ತೈತಿ ನಿಮ್ಗೆ. ಎಲ್ಲರೂ ಎದಕ್ಕೆ ಯೂಸ್ ಮಾಡ್ಯಾರ ಅಂದ್ರೆ ಅಟ್ಲೀಸ್ಟ್ ಇತ್ತೀಚೆಗೆ ಈ ಕಸನಾರ ತಂದು ಹಾಕ್ಬೇಕು ಅನ್ನೋ ಪ್ರಜ್ಞೆನಾರ ಬಂದೈತಿ ಬೆಳಗನೂರಾಗ. ಅದು ಒಂದು ಖುಷಿ ಪಡ್ಬೇಕು, ಅದಕ್ಕೆ ಒಂದು ಫ್ಲ್ಯಾಟ್ಸ್ ಹಾಕ್ಬೇಕು. ಯಾಕಂದ್ರೆ ಅದಕ್ಕಿಂತ ಮುಂಚೆ ಏನಾಗ್ತಿತ್ತು ಅಂದ್ರೆ ಕಸ ಹೋಗಿ ಎಲ್ಲಿಗಪ್ಪ ಅಂದ್ರೆ ಹೋಗೋದು, ಎದಕ್ಕೆ ಹಾಕೋದು, ಗಟ್ರಿಗೆ ಹಾಕ್ಬಿಡೋದು. ಆ ಗಟ್ರ ಕ್ಲೀನ್ ಮಾಡೋದ ಅದನ್ನು ತುಂಬದೇ ಹಿಂಗಾಗಿ ಇಲ್ಲಿ ಮೊದಲನೇದಾಗಿ ಒಣ ಕಸ, ಹಸಿ ಕಸ ನಿಮ್ಗೆ ಗೊತ್ತೈತಿ. ಹಸಿ ಕಸ ಅಂದ್ರೆ ಏನಪ್ಪ ಅಂದ್ರೆ ಪಳಿತಕ್ಕಂಥ ಕಸ, ಅದು ಮುಂದೆ ಏನಾಗುತ್ತೆ, ಗೊಬ್ಬರ ಆಗುತ್ತೆ. ಒಣ ಕಸ ಅಂದ್ರೆ ಏನಪ್ಪ ಅಂದ್ರೆ ಪ್ಲಾಸ್ಟಿಕ್ ಕಸ ಮತ್ತು ಪೇಪರ್ ಕಸ, ಇದು ಕೂಡ ಏನಾಗುತ್ತೆ, ರೀಸೈಕಲ್ ಆಗಿ ಯೂಸ್ ಆಗುತ್ತಾ. ಹಿಂಗಾಗಿ ಇವುಗಳನ್ನು ಬೇರೆ ಬೇರೆ ಮಾಡಿ ನಾನು ಇವತ್ತು ಸ್ಯಾನಿಟರಿ ತ್ಯಾಜ್ಯ ಮತ್ತು ವಿಶೇಷ ಕಾಳಜಿ ತ್ಯಾಜ್ಯ ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ವಿಶೇಷ ಕಾಳಜಿ ತ್ಯಾಜ್ಯದ ಬಗ್ಗೆ ನನಗೆ ಸ್ವಲ್ಪ ಒಂದಿಷ್ಟು ಡೌಟ್ ಅದಾವು. ಇವನ್ನ ಫಾರ್ ಎಕ್ಸಾಂಪಲ್ ನಮ್ಮ ಮನೆಯಾಗ 1 ವರ್ಷಕ್ಕೆ ಒಂದು ಸಲ ಲೈಟ್ ಹೋಗುತ್ತೆ, ಒಂದು ಲೈಟ್ 1 ವರ್ಷಕ್ಕೆ ಒಂದೇ ಹೋಗುತ್ತೆ. ಆ ಒಂದು ಲೈಟನ್ನು ನಾನು ಮನೆಗೆ ಇಟ್ಕೊಂಡಿರ್ಬೇಕಾ ಕಸ ಆಗಿ. ಇದಕ್ಕೆ ಪರಿಹಾರ ಏನ? ಈಗ ಪ್ರತಿದಿನ ನಿಮ್ಮ ಡಬ್ಬಿ ಬಂದಿರ್ತೈತಾ? ಇದು ನಾವು ಅದೇ ಹೇಳಿದ್ವಿ, ವಿಶೇಷ ಕಾಳಜಿ ಅಂತ ಹೇಳ್ತಿಲ್ಲ. ನಾವು ಆಲ್ರೆಡಿ ವೆಹಿಕಲ್ಗೆ ಆಲ್ರೆಡಿ ಕೊಡ್ಸಿದ್ವಿ ಮೇಡಮ್. ಪ್ರತಿದಿನ ಬರುತ್ತೆ, ಪ್ರತಿದಿನ ಅದನ್ನ ಸ್ವಲ್ಪ ಅದಕ್ಕೆ ನಿಮ್ಮ ಗಮನಕ್ಕೆ ಬರಲಿ. ಪ್ರತಿದಿನನೂ ನಾವು 2 ಎಕ್ಸ್ಟ್ರಾ ಡಬ್ಬೆ ಅದಾವಲ್ಲ ಮೇಡಮ್, ಆಲ್ರೆಡಿ ನಾವು ಆ ವೆಹಿಕಲ್ ಜೊತೆನೆ ಸೈಡಿಗೆ ಕೊಡ್ಸಿದ್ವಿ. ಇದು ವೆಹಿಕಲ್ ಜೊತೆಗೆ ಏನಿರುತ್ತೆ ಸೈಡಿಗೆ ಇರ್ತವೆ ಅಂದ್ರೆ ಕ್ಲಿಯರ್ ಆಗ ನಿಮ್ಗ. ಅಂದ್ರೆ ದಿನಾಲು ಇದು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳೋದಲ್ಲದು, ದಿನಾಲು ಏನಾಗಬೇಕು ಅಂದ್ರೆ ಆ ಕಸನ ಈ ಡಬ್ಬಿಗಳಲ್ಲೇ ಏನು ಮಾಡಬೇಕು, ಹಾಕಬೇಕು. ವರ್ಷಕ್ಕೊಂದು ಸಲ ಲೈಟ್ ಹೋಗುತ್ತೆ, ವರ್ಷಕ್ಕೊಂದು ಸಲ ಟ್ಯಾಬ್ಲೆಟ್ಗಳು, ವರ್ಷಕ್ಕೊಂದು ಸಲ ಅಥವಾ 6 ತಿಂಗಳಿಗೊಂದು ಸಲ ಏನೋ ಚೇಂಜ್ ಮಾಡ್ತಿರ್ತೀವಿ. ಅವನ್ನ 6 ತಿಂಗಳಗಟ್ಟಲೆ ನಾವು ಇಟ್ಕೊಂಡು ಮನೆಯೊಳಗೆ ಕೊಡೋಕ್ಕಾಗಲ್ಲ. ಅದಕ್ಕೆ ಪ್ರತಿದಿನನೂ ನಿಮ್ಮ ಮನೆ ಕಸನ ಕಸನ ನೀವು ಇದ್ರ ಜೊತೆಗೆ ಸೇರಿಸೋದು ಬದ್ರಿ ನೀವೆಲ್ಲಿ ಹಾಕಬೇಕು, ಈ ಒಂದು ಬ್ಲ್ಯಾಕ್ ಕಲರ್ ಸ್ವಲ್ಪ ಚಾಕ್ಲೇಟ್ ಕಲರ್ ಬ್ಲ್ಯಾಕ್ ರೀ. ಇದು ದೊಡ್ಡ ಸಮಸ್ಯೆ. ಇದು ಯಾಕೆ ದೊಡ್ಡ ಸಮಸ್ಯೆ ಆಗುತ್ತೆ ಅನ್ನೋದನ್ನ ನಾವು ಇಲ್ಲಿ ನೋಡೋದಾದ್ರೆ ಈಗ ನೋಡ್ರಿ, ಇಲ್ಲಿ ನಾನು ಹಂಗೆ ಮೊನ್ನೆ ಪೇಪರ್ನ ನೋಡಿದ್ದೆ. ಇದನ್ನ ಈ ಪಿಕ್ಚರ್ ನೋಡಿದಾಗ ನನಗೆ ಬಹಳ ನೋವು ಅನ್ಸುತ್ತೆ. ಪ್ರಾಣಿಗಳು ಅಂದ್ರ ಈಗ ಭೂಮಿ ಮೇಲೆ ಕೊನೆಯದಾಗಿ ಮನುಷ್ಯನನ್ನ ಸೃಷ್ಟಿ ಮಾಡಿದಂತ ದೇವರು. ಕೊನೆಗೆ ಯಾಕೆ ಕೊನೆಗೆ ಸೃಷ್ಟಿ ಮಾಡಿದ ಅಂದ್ರೆ ಎಲ್ಲಾ ಸವಲತ್ತುಗಳನ್ನು ಕೊಟ್ಟು ಕೊನೆಗೆ ಮನುಷ್ಯ ಇದನ್ನೆಲ್ಲ ನೀನು ಅನುಭವಿಸುವಂತ ಸೃಷ್ಟಿ ಮಾಡಿದ್ರೆ ಆ ಮನುಷ್ಯ ಎಷ್ಟು ಅನುಭವಿಸ್ಬೇಕು ಅಷ್ಟು ಅನುಭವಿಸೋದ್ರ ಜೊತೆಗೆ ಎಷ್ಟು ಸಾಧ್ಯತೆ ಅಷ್ಟು ಹಾಳು ಮಾಡಕ್ಕೆ ನೋಡ್ರಿ. ಈ ಆನೆಗಳು ಇದನ್ನ ತಿನ್ನುವಂತಹ ವಸ್ತುಗಳ ಆನೆಗಳು ಅಲ್ಲ, ಎಂತೆಂಥ ಪ್ರಾಣಿಗಳು ನೋಡ್ರಿ ನೀವು. ಫಾರ್ ಎಕ್ಸಾಂಪಲ್ ಆಕಳ, ಆಮೇಲೆ ಹಂದಿ, ಇವೆಲ್ಲ ತಿಂದು ಏನಾಗ್ತಾವ ಅಂದ್ರೆ ಜೀವ ವ್ಯವಸ್ಥೆಯನ್ನೇ ಏನ್ ಮಾಡ್ಬಿಡ್ತೀವಿ ಅಂದ್ರೆ ಅಡಿಗೆ ಹಾಳು ಮಾಡಿದ್ವಿ. ಹಂಗಾಗಿ ಕಾರಣನೇ ಇದೆ. ಇವೆಲ್ಲ ಮಿಕ್ಸ್ ಮಾಡಿ ಇದ್ರೊಳಗೆ ಒಕ್ಕಟಾಗ ಈ ತರ ಬಂದಾಗ ಆ ಬಲ್ಪು ಅಥವಾ ಯಾವ್ದಾದ್ರು ಇದಿದ್ರೆ ತಿಂದ್ರೆ ಅವ ಏನಾಗ್ಬಿಡ್ತಾವ, ಒಳಗೆ ಹೊಟ್ಟೆಗೆ ಹೋಗಿ ಏನಾಗ್ಬಿಡ್ತದ, ಕರಗಿಸಕ್ಕಾಗತ್ತಾ ಈ ಬಲ್ಪು? ಅದಕ್ಕೆ ಗೊತ್ತಾಗತ್ತಾ ತಿನ್ನೋ ಟೈಮ್ನಾಗ ಬಲ್ಪ್ ಐತಿ ತಿನ್ಬಾರ್ದು ಅಂತ ಗೊತ್ತಿಲ್ಲ. ಈ ಪ್ಲಾಸ್ಟಿಕ್ ಒಳಗೆ ಮಿಕ್ಸ್ ಮಾಡಿ ಕಟ್ಟಿ ಮಾಡಿ ಒಕ್ಕಟ್ಟ ತಕ್ಷಣ ಅದು ಪ್ಲಾಸ್ಟಿಕ್ ಹಂಗೆ ನುಂಗಿದಾಗ ಅದು ಪ್ರಾಬ್ಲಮ್ ಆಗುತ್ತೆ.
ನೋಡ್ರಿ ನಾನು ಭಾಳ ಸಲ ನಾನು ನೋವು ಅನ್ಸೋದು ಏನಪ್ಪ ಅಂದ್ರೆ ಈ ನೀರಿನ ಸೋರ್ಸ್ಗಳನ್ನ ನಾವೇನು ಮಾಡಕಂತೀವಿ ಎಷ್ಟು ಸಾಧ್ಯ ಇರುತ್ತಾ ಅಷ್ಟು ಗಲೀಜು ಮಾಡಕಂತೀವಿ. ಗಂಗಾ ನದಿಯನ್ನ ಪವಿತ್ರ ನದಿ ಅಂತ ಹೇಳ್ತಿದ್ವಿ. ಗಂಗೆ ಅಂದ್ರೆ ಏನಪ್ಪ ಅಂದ್ರೆ ನೀರು, ಎಲ್ಲಾ ಕಡೆನೂ ಎಲ್ಲಾ ನದಿಗಳು ಪವಿತ್ರ ನದಿಗಳು. ಯಾರು ಇವತ್ತು ಎಲ್ಲಾ ನದಿಗಳು ಏನಾಗ್ಯಾವು ಅಂದ್ರ ಕಲುಷಿತ ಆಗ್ಯಾವ. ಹೆಂಗಪ್ಪ ಅಂದ್ರೆ ನೋಡ್ರಿ ಬಾಟಲ್ ಎಲ್ಲಿ ಗಂಗಾ ನದಿ ಐತಿ, ಗಂಗಾ ನದಿ ಅಲ್ಲ ನದಿ ಎಲ್ಲೆಲ್ಲದವ ಅಲ್ಲಿ ಬಾಟಲ್ ಎಲ್ಲಾ ನದಿ ಒಳಗೆ ಜೀವ ಉಗಮ ಎಲ್ಲಿ ಆಗೈತಿ ಅಂತ ಹೇಳ್ತೇವೆ ನಾವು. ನೀರು ಫಸ್ಟ್ ನೀರಿನಾಗ ಜೀವ ಉಗಮ ಆಗುತ್ತೆ. ನೀರಿನಾಗಿಂದ ಮನುಷ್ಯ ಹೊರಗೆ ಬಂದ, ನಾವು ಮನುಷ್ಯ ಹೊರಗೆ ಬಂದ ಮೇಲೆ ವಾಪಸ್ ಜೀವ ವ್ಯವಸ್ಥೆಯನ್ನು ನಾವೇನ್ ಮಾಡಬೇಕು. ಈ ವ್ಯವಸ್ಥೆ ಏನಾದ್ರೂ ಹಾಳಾಯ್ತು ಅಂದ್ರೆ ಜೀವ ವ್ಯವಸ್ಥೆನೆ ಒಟ್ಟಾರೆಯಾಗಿ. ಪ್ರಜಾಂತರಂಗ ಕನ್ನಡ ಯೂಟ್ಯೂಬ್ ಚಾನೆಲ್ ಇದು ಕೇವಲ ಒಂದು ಚಾನೆಲ್ ಅಲ್ಲ, ಇದು ಪ್ರಜೆಗಳ ಅಂತರಂಗದ ಭಾವನೆಗಳ ತರಂಗ. ಸಮಾಜದ ನೈಜ ಸಮಸ್ಯೆಗಳು, ಜನರ ಧ್ವನಿ, ಸ್ಫೂರ್ತಿದಾಯಕ ಘಟನೆಗಳು, ಉತ್ತಮ ಸಂದೇಶ ಸಾರುವ ಕಥೆಗಳು ಮತ್ತು ಜನಪರ ವಿಚಾರಗಳನ್ನು ನಿಮ್ಮ ಮುಂದೆ ತರುವ ಪ್ರಯತ್ನವೇ ಪ್ರಜಾಂತರಂಗ ಕನ್ನಡ. ನಮ್ಮ ಚಾನೆಲ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡುವ ಮೂಲಕ ಉತ್ತಮ ಸಂದೇಶ ಸಾರುವ ಸ್ಟೋರಿಗಳಿಗೆ ನಿಮ್ಮ ಬೆಂಬಲ ನೀಡಿ. ನಿಮ್ಮ ಅಮೂಲ್ಯ ಸಲಹೆ ಹಾಗೂ ಸೂಚನೆಗಳು ನಮ್ಮ ಚಾನೆಲ್ಗೆ ಮತ್ತಷ್ಟು ಶಕ್ತಿ ನೀಡುತ್ತವೆ. ನಿಮ್ಮವರೇ ಆದ ಸುರೇಶ್ ಬಳಗಾನೂರು ಅವರಿಗೆ ಪ್ರೋತ್ಸಾಹ ನೀಡಿ. ಪ್ರಜಾಂತರಂಗ ಕನ್ನಡ, ಜನರ ಧ್ವನಿಗೆ ಜನರ ವೇದಿಕೆ.